ಸಾಮಾನ್ಯವಾಗಿ ಜನರ ಸಮಸ್ಯೆಗಳನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಆಲಿಸ್ತೇನೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲೊಂದು ವಿಶಿಷ್ಟ ಪ್ರಕರಣ ಅಂತ ಹೇಳ್ಬೋದು. ಸರ್ಕಾರವನ್ನು ಮನವಿ ಮಾಡೋದಕ್ಕೆ ಪಂಚಾಯಿತಿಯಿಂದ ಅಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಬಂದಿರುವಂಥದ್ದು. ಅವರ ಸಮಸ್ಯೆಯನ್ನು ಅವರಿಂದ ಕೇಳಿ ತಿಳಿಯೋ ಪ್ರಯತ್ನವನ್ನು ಮಾಡ್ತೇವೆ. ಹಳಿಯಾಳದಿಂದ ಬಂದಿದ್ದೀರಾ ಅಂತ ಹೇಳಿದ್ರಿ, ನಿಮ್ಮ ಹೆಸರು, ನೀವು ಯಾವ ಗ್ರಾಮ ಆಗಿರ್ಬೋದು, ಯಾವ ಜಿಲ್ಲೆ, ಏನಾಗಿದೆ ಸಮಸ್ಯೆ? ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕು ಮದ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಟ್ಟಡ ಬಹಳ ಚಿಕ್ಕದಾಗಿರುವುದರಿಂದ ನಾವು 1 ವರ್ಷದ ಹಿಂದಗಡೆ ಜಿಲ್ಲಾಧಿಕಾರಿಯವರು ಕಂದಾಯ ಇಲಾಖೆಗೆ ಇಲ್ಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮಂಜೂರಾತಿಯನ್ನು ನಮಗೆ 1 ವರ್ಷದಿಂದ ಕಾಯ್ತಾ ಇದ್ದೀವಿ, ಬರ್ತಾ ಇಲ್ಲ. 1 ವರ್ಷದವರೆಗೆ ನಾವು ಕಟ್ಟಡ ಕಟ್ಟಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೂ ಅದು ಮಾಡಿಕೊಡ್ಬೇಕಂತ ನಾವು ಜನಸ್ಪಂದನದ ಮೂಲಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಭೇಟಿಯಾಗಿ ಇನ್ನೊಂದು ಸರ್ತ ಕೊಟ್ಟು ಹೋಗ್ಬೇಕಂತ ಹೇಳಿ ಬಂದೀನಿ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದರೆ ನಾನು ಜನರಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಗೊಳಿಸ್ತೀನಿ. ಈಗ ನೀವು ಆ ಕಟ್ಟಡ ಆದಷ್ಟು ಬೇಗ ನಿರ್ಮಾಣ ಆಗಬೇಕು ಅನ್ನೋದು ಮೊದಲ ಆದ್ಯತೆ, ಅಥವಾ ಜಿಲ್ಲಾಧಿಕಾರಿಯಿಂದ ಕೆಲಸ ಆಗಿಲ್ಲ ಅನ್ನೋದಾ? ಜನರ ಬೇಡಿಕೆ, ನನ್ನ ಬೇಡಿಕೆ ಸಣ್ಣ ಕಟ್ಟಡ, 6,000ರಿಂದ 7,000 ಜನಸಂಖ್ಯೆ ನಮ್ಮ ಹಳ್ಳಿ. ಈ ರೀತಿಯಾಗಿ ನಮಗೆ ಕಟ್ಟಡ ಬಹಳ ಮುಖ್ಯ ಅಂತ ಹೇಳಿ ನಾನು ಹೋರಾಡ್ತಾ ಇದ್ದೆ. ಅಲ್ಲಿನ ಜಿಲ್ಲಾಧಿಕಾರಿ ಸ್ಪಂದಿಸಿದ್ದಾರಾ ಇಲ್ವಾ, ಅಥವಾ ತಡ ಆಗ್ತಿದೆಯಾ, ಹೇಗೆ? ಇಲ್ಲ, ಜಿಲ್ಲಾಧಿಕಾರಿ ಸ್ಪಂದಿಸಿದ್ದಾರೆ. ಅವರು ಕೂಡ ಇಲ್ಲಿ ಕಂದಾಯ ಇಲಾಖೆಗೆ ಕಳಿಸಿದ್ದಾರೆ. ಕಳಿಸಿ ಕೂಡ 1 ವರ್ಷ ಆಯಿತು. ಇವರು ಇನ್ನೂ ನಮಗೆ ಮಂಜೂರು ಕೊಡ್ತಾ ಇಲ್ಲ. ಬೇಗ ಈಗ ಮಾರ್ಚ್ದಲ್ಲಿ ಆಗ್ಬೇಕು ಸರ್. ನಮ್ದೆಲ್ಲ MGNRG ಒಳಗೆ ನಾವು ಬಿಲ್ಡಿಂಗನ್ನು ಮಾಡ್ತಾ ಇದ್ದೀವಿ. ಅದು ಇವರು ಇಲ್ಲಿ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ, ಬಟ್ ಇವರು ನಮ್ಗೆ ಕಳಿಸ್ತಾ ಇಲ್ಲ. 1 ವರ್ಷ ಆಯ್ತು ಸರ್. ಕರೆಕ್ಟ್. ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ವೇಗವಾಗಿ ಕೆಲಸ ಆಗಬೇಕು ಅನ್ನೋ ಕಾರಣದಿಂದ ಕೂಡ ಪಂಚಾಯಿತಿಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದಾರೆ. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಮನವಿ ಮಾಡಿ ತಮ್ಮ ಜಿಲ್ಲೆಗೆ, ತಮ್ಮ ಗ್ರಾಮಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಸ್ವೀಕರಿಸಬೇಕು ಅಥವಾ ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.